ಜನಸ್ನೇಹಿ ದಕ್ಷ ಪೊಲೀಸ್ ಅಧಿಕಾರಿ ಬಿಆರ್ ಗಡ್ಡೇಕರ್ಗೆ ರಾಷ್ಟ್ರಪತಿ ಪದಕದ ಗೌರವ. ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯ ಸಿಪಿಐಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಿಆರ್ ಗಡ್ಡೇಕರ್ ಅವರು ರಾಷ್ಟ್ರಪತಿ ಪದಕದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹೌದು, ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಅಪರಾಧ, ಕಾನೂನು ಸುವ್ಯವಸ್ಥೆ ಹಾಗೂ ಸೈಬರ್ ಅಪರಾಧ ನಿಯಂತ್ರಣದಲ್ಲಿ ಸಾಧನೆ ಮಾಡಿರುವ ಗಡ್ಡೇಕರ್ ಅವರಿಗೆ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕಕ್ಕೆ ಭಾಜನರಾಗಿದ್ದಾರೆ. ದಿಟ್ಟ ಕ್ರಮ ಕೈಗೊಂಡ ಅಧಿಕಾರಿ. ಪ್ರಮುಖವಾಗಿ ಠಾಣೆಯಲ್ಲಿ ಸಿಬ್ಬಂದಿಗಳಿಗೆ ಎಲ್ಲ ರೀತಿಯಿಂದಲೂ ಸಹಕರಿಸುವುದು, ಠಾಣೆಗೆ ಸಣ್ಣವರೇ ಬರಲಿ ದೊಡ್ಡವರೇ ಇರಲಿ ಗೌರವಯುತವಾಗಿ ಮಾತನಾಡುವುದು, ಬಡವರ ಬಗ್ಗೆ ಕಾಳಜಿ ಹೀಗೆ ತಮ್ಮ ವೃತ್ತಿಯನ್ನು ಯಾವುದೇ ಅಹಭಾವ ಇಲ್ಲದೆ ಅತ್ಯಂತ ಶ್ರದ್ಧೆಯಿಂದ ನಿಭಾಯಿಸುವುದೇ ಬಿಆರ್ ಗಡ್ಡೇಕರ್ ಅವರ ಕರ್ತವ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಅದರಲ್ಲೂ ನಗರದಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಸಮತೋಲನ, ಅಕ್ರಮ ಚಟುವಟಿಕೆಗಳ ಮೇಲೆ ಕಡಿವಾಣ, ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಅಲ್ಲದೆ ಎಲ್ಲೆಡೆ ಶಾಂತಿ ನೆಲೆಸುವಂತೆ ಅನೇಕ ದಿಟ್ಟ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ನಗರದ ರಸ್ತೆಯಲ್ಲಿ ಸಾಮಾನ್ಯ ಡ್ರೆಸ್ ಹಾಕಿಕೊಂಡು ಬಂದರೆ ಮಾಡೆಲ್ ತರ ಕಾಣುವ ಇವರು ಬೆಳಗಾವಿಯ ಖಡಕ್ ಪೊಲೀಸ್ ಅಧಿಕಾರಿ ಆಗಿದ್ದಾರೆ. ಅಪರಾಧ ತಡೆಗಟ್ಟುವಲ್ಲಿ ಇವದ್ದೇ ಸಿಂಹಪಾಲು. ಸಿಪಿಐ ಬಿಆರ್ ಗಡ್ಡೇಕರ್ ಈ ಹಿಂದೆ ಅನೇಕ ಠಾಣೆಗಳಲ್ಲಿ ಸೇವೆ ಸಲ್ಲಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ, ಅಪರಾಧ ನಿಯಂತ್ರಣ, ಸಾರ್ವಜನಿಕರೊಂದಿಗೆ ಸ್ನೇಹಪೂರ್ಣ ಪೊಲೀಸ್ ವ್ಯವಸ್ಥೆ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಜಿಲ್ಲೆಯಲ್ಲಿನ ಹಲವು ಸವಾಲಿನ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ಕುಂದಾನಗರಿಯಲ್ಲಿ ಅಪರಾಧ ತಡೆಗಟ್ಟುವಲ್ಲಿ ಸಿಂಹಪಾಲು ಇವರದ್ದಾಗಿದೆ. ಕೆಲಸ ನಿರ್ವಹಿಸಿದ ಠಾಣೆಗಳ ವಿವರ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಹೇಶವಾಡಿ ಗ್ರಾಮದ ನಿವಾಸಿಯಾಗಿರುವ ಬಿಆರ್ ಗಡ್ಡೇಕರ್ ಅವರು 2005ರಲ್ಲಿ ಪೊಲೀಸ್ ಇಲಾಖೆ ಸೇವೆ ಆರಂಭಿಸಿದರು. ಮೊದಲು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಹಾಗೂ ಇಳಿಕಲ್ನಲ್ಲಿ ಪಿಎಸ್ಐ ಆಗಿ ಸೇವೆ ಸಲ್ಲಿಸಿದರು. ನಂತರ ಬೆಳಗಾವಿಗೆ ವರ್ಗಾವಣೆಗೊಂಡು ಇಲ್ಲಿವರೆಗೆ ಅನೇಕ ಪ್ರಕರಣಗಳನ್ನು ಬಯಲಿಗೆಳೆದು ಖಡಕ್ ಅಧಿಕಾರಿ ಎಂದು ಪ್ರಖ್ಯಾತಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾದ್ಯಂತ ತಲೆನೋವಾಗಿ ಸಂಚಲನ ಮೂಡಿಸಿದ್ದ ಗಾಂಜಾ ಸಾಗಾಣಿಕೆ ಹಾಗೂ ಕಳ್ಳರ ಗ್ಯಾಂಗ್ನ ಪ್ರಕರಣವನ್ನು ಚಾಕಚಕ್ಯತೆಯಿಂದ ನಿಭಾಯಿಸಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಗಡ್ಡೇಕರ್ ಅವರು ಬೆಳಗಾವಿ ನಗರ ಸೈಬರ್ ಕ್ರೈಂ, ಜಿಲ್ಲಾ ಸೈಬರ್ ಕ್ರೈಂ, ಮಾರ್ಕೆಟ್ ಠಾಣೆ, ಎಪಿಎಂಸಿ ಪೊಲೀಸ್ ಠಾಣೆ ಸೇರಿದಂತೆ ವಿವಿಧೆಡೆ ಕಾರ್ಯನಿರ್ವಹಿಸಿದ್ದಾರೆ. ಅದರಲ್ಲೂ 2022ರಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಣೆ ಮಾಡಿದ್ದಕ್ಕೆ ಸಿಪಿಐ ಬಿಆರ್ ಗಡ್ಡೇಕರ್ ಅವರಿಗೆ 10,000 ನಗದು ಬಹುಮಾನವನ್ನು ಅಂದಿನ ಡಿಜಿ ಮತ್ತು ಐಜಿಪಿ ಅಲೋಕ್ ಮೋಹನ್ ಘೋಷಣೆ ಮಾಡಿದ್ದರು. ಅಲ್ಲದೆ ಇವರಿಗೆ ಡಿಜಿ ಮತ್ತು ಐಜಿ ಪ್ರಶಂಸನಾ ಪದಕ ಕೂಡ ದೊರಕಿದೆ. ಈಗ ರಾಷ್ಟ್ರಪತಿ ಪದಕದ ಗೌರವಕ್ಕೆ ಪಾತ್ರರಾಗಿರುವುದು ಇನ್ನೊಂದು ವಿಶೇಷವಾಗಿದೆ. ಕಳ್ಳರ ಎದೆಯಲ್ಲಿ ನಡುಕ ಹುಟ್ಟಿಸಿದ ಖಡಕ್ ಅಧಿಕಾರಿ. ಇನ್ನು ಇವರು ಹೋದ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ಕಳ್ಳತನ ಪ್ರಕರಣ, ಬೈಕ್, ಗಾಂಜಾ ಸಾಗಾಟ ಹಾಗೂ ವಿವಿಧ ಅಪರಾಧ ಪ್ರಕರಣಗಳನ್ನು ಭೇದಿಸುವ ಮೂಲಕ ಕಳ್ಳರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಇನ್ನು ಗಾಂಜಾ ಗಿರಾಕಿಗಳ ಹೆಡೆಮುರಿ ಕಟ್ಟಲು ಇವರ ಅವಧಿಯಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಸದ್ಯ ದಕ್ಷ ಅಧಿಕಾರಿಯಾಗಿ ಮಾಳಮಾರುತಿ ಠಾಣೆಯಲ್ಲಿ ಸಿಪಿಐಯಾಗಿ ಕರ್ತವ್ಯ ನಿರ್ವಹಿಸುವ ಜನಸ್ನೇಹಿ ದಕ್ಷ ಪೊಲೀಸ್ ಅಧಿಕಾರಿ ಗಡ್ಡೇಕರ್ ಅವರ ಕಾರ್ಯ ಹೀಗೆ ನಿರಂತರ ಸಾಗಲಿ, ಇನ್ನೂ ಹೆಚ್ಚು ಪದಕಗಳು ಅವರಿಗೆ ಸೇರಲಿ ಎನ್ನುವುದೇ ಸಾರ್ವಜನಿಕರ ಆಶಯವಾಗಿದೆ. ವರದಿ ಉನಾ.